ಅವನು ಕಾರ್ಡ್ ಎಲ್ಲ ನಮ್ಮ ಪಕ್ಷದ ನಾಯಕರು. ಇವತ್ತಿನ ಪತ್ರಿಕಾಗೋಷ್ಠಿ ನಮ್ಮ ವೋಟ್ ಚೋರಿಯ ಬಗ್ಗೆ. ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಣದೀಪ್ ಸುರ್ಜೇವಾಲ್ ಅವರು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ನಾಯಕರುಗಳ ಒಂದು ಸಭೆಯನ್ನು ಕರೆದು ಬಿಟ್ಟು ಈ ವೋಟ್ ಚೋರಿ ಮತಗಳ್ಳತನದ ಬಗ್ಗೆ ಆ ಜಿಲ್ಲೆಗಳಲ್ಲಿ ಹೋಗಬೇಕು, ನಮಗೆ ಇದ್ರ ಬಗ್ಗೆ ಒಂದು ಅರಿವನ್ನು ಮೂಡಿಸಬೇಕು ಅಂತ ಹೇಳಿದರು. ಅದೇ ರೀತಿ ನಿನ್ನೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಲ್ಲ ಮಂತ್ರಿಗಳು, ಶಾಸಕರು ಮತ್ತು ನಾಯಕರುಗಳ ಜೊತೆ ಎಲ್ಲ ನಿನ್ನೆ ಝೂಮ್ ಮೀಟಿಂಗ್ ಇತ್ತು. ಮುಖ್ಯ ವಿಷಯ ತಮಗೆಲ್ಲ ಗೊತ್ತಿದ್ದ ಹಾಗೆ ನಾಳೆಗೆ ಅಂತ ಹೇಳಿದ್ರೆ 1 ವರ್ಷದ ಹಿಂದೆ ಈ ಮತಗಳ್ಳತನದ ಬಗ್ಗೆ ಸಾರ್ವಜನಿಕವಾಗಿ ಒಂದು ಅರಿವನ್ನು ಮೂಡಿಸಬೇಕು ಅಂಥೇಳಿ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡಿದ್ರು. ನಾಳೆಗೆ ಅದು 1 ವರ್ಷ ಆಗುತ್ತೆ. ಈ ದೇಶದ ಎಲ್ಲ ರಾಜಧಾನಿಗಳಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ನಾಳೆ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ನಂತರ 11ನೇ ತಾರೀಕಿಗೆ ನಾವು ಸಹಿ ಸಂಗ್ರಹಣೆಯನ್ನು ಮಾಡಬೇಕು. ಸುಮಾರು 5 ಕೋಟಿ ಜನರು ಈ ವೋಟ್ ಚೋರಿಯ ಬಗ್ಗೆ ಒಂದು ಸಹಿ ಸಂಗ್ರಹಣೆ ಮಾಡಬೇಕು ಅಂತೇಳಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಒಂದು ನಿರ್ದಿಷ್ಟವಾದಂಥ ಒಂದು ಸೂಚನೆ ನಮಗಿತ್ತು. ಅದೇ ರೀತಿ ಕರ್ನಾಟಕದಿಂದ 1,11,11,101 ಮತದ ಸಹಿ ಸಂಗ್ರಹಣೆಯನ್ನು ಮಾಡಿ ಅದನ್ನು ಕೊಡುವ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ರು. ಈಗಾಗಲೇ ಈ ಸಹಿ ಸಂಗ್ರಹಣೆಯನ್ನು ಸುಮಾರು ಕಳೆದ 1 ತಿಂಗಳಿಂದ ಬೂತ್ ಮಟ್ಟಗಳಿಂದ ಆ ಸಹಿ ಸಂಗ್ರಹಣೆ ಕೆಲಸ ನಡೀತಾ ಇತ್ತು. ಸುಮಾರು 1 ಕೋಟಿಯಷ್ಟು ಸಹಿ ಸಂಗ್ರಹಣೆ ಈಗಾಗಲೇ ಆಗಿದೆ. ಬಹುಶಃ ನಾಳೆಗೆ 1,11,00,000ಕ್ಕಿಂತ ದಾಟಿ ಸುಮಾರು 1.5 ಕೋಟಿ ಸಹಿ ಸಂಗ್ರಹಣೆ ಆಗಬಹುದು ಅನ್ನೋ ನಿರೀಕ್ಷೆ ನಮಗಿದೆ. ಅದೇ ರೀತಿ ಪ್ರತಿ ಜಿಲ್ಲೆಗಳಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ವಿಧಾನಸಭಾ ಕ್ಷೇತ್ರಗಳಿಂದ ಬೂತ್ ಮಟ್ಟದಲ್ಲಿ ಸಹಿ ಸಂಗ್ರಹಣೆಯನ್ನು ಮಾಡಿತ್ತು. ನಮ್ಮ ಶಿವಮೊಗ್ಗಕ್ಕೆ ಸುಮಾರು 1,20,000-25,000 ಒಂದು ಟಾರ್ಗೆಟನ್ನು ಕೊಟ್ಟಿದ್ವಿ. ಈಗಾಗಲೇ 1,40,000 ಜನರು ಸಹಿ ಸಂಗ್ರಹಣೆ ಆಗಿದೆ. ಇನ್ನೂ ಸುಮಾರು ಒಂದು 10,000-25,000 ಸಂಗ್ರಹಣೆಯನ್ನು ಇವತ್ತು ಅಥವಾ ನಾಳೆ ತನಕ ನಾವು ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೀವಿ. ಅಂಥೇಳಿದ್ರೆ ಒಂದು ಗುರಿಯನ್ನು ಇವತ್ತು ಶಿವಮೊಗ್ಗ ಜಿಲ್ಲೆಯ ಅಧ್ಯಕ್ಷಗಳು ಮತ್ತು ಎಲ್ಲ ನಾಯಕರುಗಳು ಮಾಡಿದ್ದಾರೆ. ಅದರಲ್ಲೂ ನಿನ್ನೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರು ಭಾಳ ಸ್ಪಷ್ಟವಾದ ಒಂದು ನಿರ್ದೇಶನವನ್ನು ಇವತ್ತು ಬ್ಲಾಕ್ ಅಧ್ಯಕ್ಷಗಳಿಗೆ ಕೊಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಮತದಾರರಿಗೆ ಕೊಟ್ಟಿರೋ ಹಕ್ಕನ್ನು ಮೊಟಕುಗೊಳಿಸೋದನ್ನು ನಾವು ಜನಜಾಗೃತಿಯಲ್ಲಿ ನಾವು ಪಕ್ಷದ ನಾಯಕರುಗಳು ತಗೊಳ್ಬೇಕು. ಒಂದು ವೇಳೆ ಅಂಥ ಯಾವುದೇ ಬ್ಲಾಕ್ಗಳಲ್ಲಿ ಆ ಬ್ಲಾಕಿನ ಅಧ್ಯಕ್ಷರು ಆ ಕೆಲಸವನ್ನು ಮಾಡಿರಲಿಲ್ಲ ಅಥವಾ ನಮ್ಮ ನಾಯಕರುಗಳು ಮಾಡಲಿಲ್ಲ ಅಂತ ಹೇಳಿದ್ರೆ ಜಿಲ್ಲಾ ಅಧ್ಯಕ್ಷರಿಗೆ ಸಂಪೂರ್ಣವಾದಂಥ ಒಂದು ಅಧಿಕಾರವನ್ನು ಕೊಟ್ಟು ಅಂಥ ಯಾವ ಬ್ಲಾಕ್ ಅಧ್ಯಕ್ಷರುಗಳಾಗಿರ್ಬೋದು ಅಥವಾ ನಾಯಕರುಗಳಾಗಿರ್ಬೋದು, ಈಗ ಒಂದು ಅಧಿಕಾರವನ್ನು ಪಡ್ಕೊಂಡಂಥ ನಾಯಕರುಗಳಾಗಿರ್ಬೋದು, ಅವ್ರು ಯಾರೆಲ್ಲ ಆ ಸಹಿ ಸಂಗ್ರಹಣೆಯಲ್ಲಿ ಭಾಗವಹಿಸ್ತಾ ಇದ್ದರೆ ಅವರ ಒಂದು ಪಟ್ಟಿಯನ್ನು ನಮಗೆ ಕೊಡಿ, ನಾನು ನನ್ನ ಮುಖಾಂತರ ರಾಜ್ಯದ ಅಧ್ಯಕ್ಷರಿಗೆ ಅದನ್ನು ತಲುಪಿಸಿ ಅದ್ರ ಬಗ್ಗೆ ಒಂದು ನಿರ್ದಿಷ್ಟವಾದ ಒಂದು ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋದನ್ನು ನಾನು ಇದರಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇನೆ. ನಾನು ಮುಖ್ಯ ಉದ್ದೇಶ ಇಷ್ಟೇ, ನಾವೆಲ್ಲರೂ ಸಾವಿರಾರು ವರ್ಷದ ಹಿಂದೆ ಒಂದು ರಾಜ್ಯ ಪ್ರಭುತ್ವದಲ್ಲಿ ನಾವು ಬೆಳೆದು ಬಂದಿದ್ವಿ. ಅಂದರೆ ರಾಜನ ಮಗ ಯಾರು ರಾಣಿ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ ಅವನೇ ರಾಜನಾಗಬೇಕು, ಅವನಿಗೆ ಯೋಗ್ಯತೆ ಇದೆಯೋ ಇಲ್ಲೋ ಯಾವುದೂ ಇಲ್ಲದಿದ್ರು ರಾಜನ ಮಗ ರಾಜ ಆಗಬೇಕು ಅಂತಿತ್ತು. ಆದರೆ ಸುಮಾರು ಸಾವಿರಾರು ವರ್ಷಗಳ ಹೋರಾಟ, ನೂರಾರು ವರ್ಷಗಳ ಲಕ್ಷಾಂತರ ಜನರ ಬಲಿದಾನ ಇದೆಲ್ಲ ಆಗಿ 1947ರಲ್ಲಿ ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವಕ್ಕೆ ನಾವು ಕಾಲಿಟ್ವಿ. ಯಾರೇ ಒಬ್ಬ ಸಾಮಾನ್ಯ ಪ್ರಜೆಯಾದರೂ ಈ ದೇಶವನ್ನು ಆಳಬಹುದು ಅಂಥೇಳಿ ಸಂವಿಧಾನದ ಪ್ರಕಾರ ನಾವು ಜನರಿಗೆ ನಾವು ಒತ್ತು ಕೊಡ್ತೀವಿ. ಅದರ ಪ್ರಕಾರ ಇದು ಹಲವಾರು ವರ್ಷಗಳಿಂದ ಸಾಮಾನ್ಯ ಜನರು ಯಾರೇ ಆಗಿದ್ರು, ಅವನೊಬ್ಬ ಶಾಸಕನಾಗಿರ್ಬೋದು ಅಥವಾ ಅವನು ಪಾರ್ಲಿಮೆಂಟ್ ಸಂಸದನಾಗಿರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿರ್ಬೋದು ನಾವು ಕಾಣ್ತಾ ಇದ್ವಿ. ಆದರೆ ಕಳೆದ ಒಂದು 10-15-20 ವರ್ಷದಲ್ಲಿ ಎಲ್ಲಿ ಈ ಪ್ರಜಾಪ್ರಭುತ್ವಕ್ಕೆ ಒಂದು ಅಪಮಾನ ಬರೋ ರೀತಿಯಲ್ಲಿ ಜನರು ಮತವನ್ನು ಕೊಟ್ಟಂಥ ಶಾಸಕರನ್ನ ಕಳ್ತನ ಮಾಡಲಿಕ್ಕೆ ಶುರು ಮಾಡಿದ್ರು. ಬಹುಶಃ ಕರ್ನಾಟಕ ಅದಕ್ಕೆ ಬಲಿಯಾಯಿತು, ಮಹಾರಾಷ್ಟ್ರ ಬಲಿಯಾಯಿತು, ಮಧ್ಯಪ್ರದೇಶ ಬಲಿಯಾಯಿತು.
ಒಂದು ಸರ್ಕಾರ, ಒಂದು ಪಕ್ಷದ ತತ್ವ ಸಿದ್ಧಾಂತಗಳನ್ನು ನಂಬಿ ಜನರು ಆ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾರೆ. ಆ ಪಕ್ಷ ಜನರಿಗೆ ಏನು ಮಾಡ್ಬೋದು ಅಂತ ನಿರೀಕ್ಷೆಯನ್ನು ಇಟ್ಕೊಂಡು ಜನರು ಮತದಾನ ಕೊಟ್ಟಿರ್ತಾರೆ. ಆದರೆ ಎಲ್ಲೋ ಒಂದು 4-5 ಸೀಟುಗಳು ಕಮ್ಮಿ ಬಂದಿದೆ ಅಂತ ಹೇಳಬೇಕಾದ್ರೆ ಆ ಗೆದ್ದಂತಹ ಶಾಸಕರಿಗೆ ತಮ್ಮ ಶಾಸನಬದ್ಧವಾಗಿರುವಂಥ, ಸಂವಿಧಾನಬದ್ಧವಾಗಿರುವಂತಹ ಕೆಲವು ತನಿಖಾ ಸಂಸ್ಥೆಗಳಿಂದ ಅವರನ್ನು ಬೆದರಿಸಿ ಅವರನ್ನು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಮತಾಂತರಗೊಳ್ಳುವಂಥದ್ದು ಅಥವಾ ಪಕ್ಷಾಂತರಗೊಳ್ಳುವಂಥದ್ದು ಅಥವಾ ಅವರ ರಾಜೀನಾಮೆಯನ್ನು ಕೊಡುವಂಥದ್ದು. ಇದ್ರ ಮೂಲಕ ನಾವು ಅಧಿಕಾರವನ್ನು ಕಳ್ಕೊಂಡಿರೋದನ್ನು ತಾವೆಲ್ಲ ನೋಡಿರ್ಬೋದು. ಅಂದರೆ ಅದು ಪ್ರಜಾಪ್ರಭುತ್ವದ ಒಂದು ಕಗ್ಗಲೆ ನಡೀತಾ ಇದೆ ಅನ್ನೋದನ್ನ ಇಡೀ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿ ಅದರ ಬಗ್ಗೆ ನಾವು ಒಂದು ಆಂದೋಲನವನ್ನು ಶುರು ಮಾಡ್ತಾ ಇದ್ವಿ. ನಮಗೆ ಇತ್ತೀಚೆಗೆ ಗೊತ್ತಾಗಿದ್ದೇನಂತ ಹೇಳಿದ್ರೆ, ಅವ್ರು ಇನ್ನೂ ಒಂದು ಹೆಜ್ಜೆ ಮುಂದಿಟ್ಬಿಟ್ಟು ಈ ಪ್ರಜಾಪ್ರಭುತ್ವದಲ್ಲಿ ಶಾಸಕರನ್ನ ಯಾಕೆ, ಮತನ ಯಾಕೆ ಕಳ್ತನ ಮಾಡಬಾರ್ದು ಅನ್ನೋದನ್ನ ಇವತ್ತು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಇಡೀ ಪ್ರಪಂಚದ ಮುಂದೆ ಸುಮಾರು ಹಲವಾರು ವೇದಿಕೆಗಳಲ್ಲಿ ಇವತ್ತು ಸ್ಪಷ್ಟೀಕರಣ, ಒಂದು ಸ್ಪಷ್ಟದ ಚಿತ್ರಣವನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಮತಗಳ್ಳತನ ಆಗ್ತಾ ಇದೆ. ಇದೇ ರೀತಿ ಹರಿಯಾಣದಲ್ಲಿ ಯಾವ ರೀತಿ ಆಯಿತು, ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಆಯಿತು, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಆಯಿತು ಅನ್ನೋದನ್ನ ಒಂದು ಸಂಪೂರ್ಣವಾದ ಚಿತ್ರಣವನ್ನು ಇವತ್ತು ಇಡೀ ಪ್ರಪಂಚದ ಮುಂದೆ ಅವರು ಬಿಚ್ಚಿಟ್ಟಿದ್ದಾರೆ. ಯಾವ ರೀತಿ ಮತಗಳ್ಳತನ ಮಾಡ್ತಾ ಇದ್ದಾರೆ. ಈಗ ಹರಿಯಾಣದಲ್ಲಿ ನಾವು ಸೋತದಂಥದನ್ನ ನಮಗೆಲ್ಲರಿಗೂ ಒಂದು ಸಂಶಯ ಇತ್ತು. ಯಾಕೆಂತೇಳಿದ್ರೆ ಹರಿಯಾಣದಲ್ಲಿ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ. ಅವರ ಪ್ರಿಡಿಕ್ಷನ್ ಏನಿತ್ತಪ್ಪ ಅಂತ ಹೇಳಿದ್ರೆ, ಕೆಲವರು ಪ್ರಿಡಿಕ್ಷನ್ ಸಂಸ್ಥೆಗಳು ಅವರು 10-12 ಬರ್ಬೋದು ಅಂತ ಇತ್ತು. ಆದರೆ ಅಲ್ಲಿ ಸುಮಾರು 25 ಲಕ್ಷಗಳ ಮತಗಳ್ಳತನದಿಂದಾಗಿ ಇವತ್ತು ನಾವು ಅಧಿಕಾರವನ್ನು ಕಳೆದುಕೊಳ್ಬೇಕಾಯಿತು. ಅದರಲ್ಲೂ ಸುಮಾರು 8 ಕ್ಷೇತ್ರದಲ್ಲಿ ಕೇವಲ 2,000 ಮತಗಳ ಅಂತರ ಟೋಟಲ್ ನಾವು ಮಾಡಿದಾಗ ಆದ್ರಿಂದ ನಾವು ಅಧಿಕಾರ ಕಳೆದುಕೊಳ್ಬೇಕಾಯಿತು. ಈ ಮತಗಳ್ಳತನ ಯಾವ ರೀತಿ ಮಾಡ್ತಾ ಇದ್ದಾರೆ ಸರ್, ಇದು ನಮಗೂ ಗೊತ್ತಾಗ್ತಾ ಇರಲಿಲ್ಲ. ಈಗ ನಮಗೇನಾಗ್ತಾ ಇತ್ತು, ನಾವು ಹೋದಾಗ ಸರ್ ಈ ನಮ್ಮ ಬೂತಲ್ಲಿ ಒಂದು ಮನೆಯಲ್ಲಿ 5 ಓಟ್ ಇದೆ ಅಂತ ಹೇಳಿದಾಗ 5 ಓಟಲ್ಲಿ 2 ಓಟು ಒಂದು ಬೂತಲ್ಲಿ ಇರುತ್ತೆ, ಇನ್ನೊಂದು 3 ಓಟು ಇನ್ನೊಂದು ಬೂತಲ್ಲಿ ಇರುತ್ತೆ. ಜನರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅಯ್ಯೋ ಇಲ್ಲಿ ಯಾಕೆ ಕ್ಯೂ ಅಲ್ಲಿ ನಿಂತು ಬಿಟ್ಟಿರ್ತೀವಿ, ಇನ್ಯಾಕೆ ಅಲ್ಲಿಗೆ ಹೋಗ್ಬಹುದು, ಈ ರೀತಿಯ ಒಂದು ಬದಲಾವಣೆಗಳನ್ನು ಬಹಳ ಮಾಡ್ತಾ ಇದ್ರು. ಈಗ ಎ ಬೂತಲ್ಲಿ ಇರೋದು ಬಿ ಬೂತಿಗೆ ಹೋಗೋದು, ಬಿ ಬೂತಿಂದ ಸಿ ಬೂತಿಗೆ ಹೋಗೋದು, ಎಲ್ಲ ಒಂದು ಅರ್ಜಿಗಳನ್ನು ಸಂಪೂರ್ಣವಾಗಿ ಸ್ಪಷ್ಟ ಚಿತ್ರಣವಾಗಿ ನಾವು ಕೊಟ್ಟರು, ಆದರೆ ಅದು ಬದಲಾವಣೆಗಳಾಗ್ತಾ ಇತ್ತು. ಇನ್ನೊಂದು ಕಡೆ ಎಲ್ಲೋ ಎಷ್ಟೋ ಮತಗಳು ಡಿಲೀಟ್, ಅವತ್ತು ಅವ್ರು ಓಟಿಗೆ ಹೋಗ್ಬೇಕಾದ್ರೆ ಅವ್ರ ಮತಗಳು ಇರೋದಿಲ್ಲ. ಆದರೆ ಇದನ್ನ ಬಹಳ ಅಂತ ಹೇಳಿದ್ರೆ ಸ್ವಲ್ಪ ಮೈನ್ಯೂಟ್ ಆಗಿ ನಾವು ನೋಡಿದಾಗ ಏನಾಗಿತ್ತು ಅಂತ ಹೇಳಿದ್ರೆ, ಯಾವ ಬೂತಲ್ಲಿ ಇರುವಂಥ 2,000 ಮತಗಳು ಆ 2,000 ಮತಗಳು 2,000ದಲ್ಲಿ ಇದ್ದೇ ಇರುತ್ತೆ. ಆದರೆ ಅದರಲ್ಲಿ ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಮತವನ್ನು ಹಾಕ್ತಾ ಇದ್ದಾರೆ ಅಂತ ಮತಗಳನ್ನು ಐಡೆಂಟಿಫೈ ಮಾಡಿ ಅದನ್ನು ಡಿಲೀಟ್ ಮಾಡಿ ಬೇರೆ ಯಾರ್ದೋ ಹೆಸರನ್ನ ಅದಕ್ಕೆ ಸೇರಿಸ್ತಾ ಇದ್ರು. 2,000 ಓಟಿಗೆ 2,000 ಓಟ್ ಇದೆ. ಆದರೆ ಆ ಚಿತ್ರಣವನ್ನು ನೋಡಬೇಕಾಅಂತ ಹೇಳಿದಾಗ ಯಾರ್ದೋ ಓಟು, ಯಾರ್ದೋ ಫೋಟೋ, ಯಾರ್ದೋ ID ಕಾರ್ಡಲ್ಲಿ ಈ ಫೋಟೋಗಳು ಬರ್ತಾ ಇತ್ತು. ಇದು ಬಹಳ ಒಂದು ಸುವ್ಯವಸ್ಥಿತವಾಗಿ ಮಾಡ್ತಾ ಇದ್ರು. ಇದನ್ನ ಪ್ರಥಮವಾಗಿ ಬೆಂಗಳೂರಲ್ಲಿ ಪತ್ತೆ ಹಚ್ಚಿದ್ರು. ಈ ರೀತಿ ಇದನ್ನು ಮಾಡ್ತಾ ಇದ್ದಾರೆ ಒಂದು ಕ್ಷೇತ್ರದಲ್ಲಿ ಅಂತ ಹೇಳ್ಬಿಟ್ಟು, ಯಾವುದೋ ಒಂದು ಪ್ರೈವೇಟ್ ಏಜೆನ್ಸಿ ಕೊಟ್ಟಿದ್ರು ಅಂತ ಹೇಳಿ ಅಲ್ಲಿ ಗಲಾಟೆ ಆಯಿತು. ಇವ್ರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟೆ. ಆಮೇಲೆ ಇನ್ನೊಂದು ಕ್ಷೇತ್ರದಲ್ಲಿ ತಮಗೆ ಗೊತ್ತಿರ್ಬೋದು, ಎಲ್ಲ ನಿಮ್ಮ ಪತ್ರಿಕೆಗಳಲ್ಲಿ ಬಂದು ಸುಮಾರು ಒಂದು 25,000 to 30,000 ಆಧಾರ್ ಎಲೆಕ್ಷನ್ನ ಕಾರ್ಡ್ಗಳಲ್ಲಿ ಸಿಕ್ತು. ಇದೆಲ್ಲದನ್ನ ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಆದರೆ ಈಗ ಬಹಳ ವ್ಯವಸ್ಥಿತವಾಗಿ ಇಡೀ ದೇಶದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗದಂಥ ಸ್ಥಿತಿಯಲ್ಲಿ ಇವತ್ತು ಈ ವೋಟ್ ಚೋರಿಯನ್ನು ಮಾಡ್ತಾ ಇದ್ದಾರೆ, ಮತಗಳ್ಳತನ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ದು ಅಭಿಯಾನ ಏನಂತ ಹೇಳಿದ್ರೆ, ನೀವು ಏನು ಮತಗಳ್ಳತನದಿಂದ ಅಧಿಕಾರವನ್ನು ಹಿಡಿದಿದ್ದೀರಲ್ಲ, ನೀವು ಗದ್ದಿಗೆಯನ್ನು ಬಿಡಿ ಅನ್ನೋ ಒಂದು ಸ್ಲೋಗನ್ನ ಮೇಲೆಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಾವು ಸುಮಾರು 1,11,00,000 ಮತದ ನಮ್ಮ ಏನು ಸಹಿ ಸಂಗ್ರಹಣೆಯನ್ನು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆಲ್ಲರೂ ನಾವು ನಾಳೆ AICCಗೆ 11ನೇ ತಾರೀಕಿಗೆ ಕೊಡ್ತಾ ಇರೋದು. 11ನೇ ತಾರೀಕಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ನಾಯಕರುಗಳ ಜೊತೆ ಒಂದು ಕಾರ್ಯಕ್ರಮ ಇಟ್ಕೊಂಡು ಮತ್ತೆ ಮುಂದಿನ ದಿನಗಳಲ್ಲಿ ಸುಮಾರು 5 ಕೋಟಿ ಸಹಿ ಸಂಗ್ರಹಣೆಯನ್ನು ಮಾಡಿ ರಾಷ್ಟ್ರಪತಿಗಳಿಗೆ ಇದನ್ನು ಕೊಡಬೇಕು ಅನ್ನೋದು ಒಂದು ಮೂಲ ಕಾರಣವನ್ನು ಇಟ್ಕೊಂಡಿದ್ದಾರೆ. ಅದು ದಿನಾಂಕವನ್ನು ಎಲ್ಲ ಸಹಿ ಸಂಗ್ರಹಣೆ ಆದಮೇಲೆ ರಾಷ್ಟ್ರಪತಿಗಳಿಗೆ ನಾವೇನು ಒಂದು ಟ್ರಂಕ್ಗಳ ಮೂಲಕ ಎಲ್ಲದನ್ನ ಮಾಡಿ ಅವ್ರಿಗೆ ಕೊಡಬೇಕು, ಅವರ ಗಮನವನ್ನು ಸೆಳಿಬೇಕು ಅನ್ನೋದನ್ನು ನಾವು ಮಾಡ್ತಾ ಇದ್ದೀವಿ. ನಮಗೆ ಇವತ್ತು ಇದು ಏನಾಗಿದೆ, ಇಲ್ಲ ಇವರು ಅಧಿಕಾರಕ್ಕೋಸ್ಕರ ಇವ್ರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷದವರು ಈಗ ನಾವು ನೋಡ್ತಾ ಇದೀವಿ ಕೆಲವು ಪತ್ರಿಕೆಗಳಲ್ಲಿ, ಇವ್ರು ಗೆದ್ದಾಗ ಇದನ್ನು ಕೇಳಲ್ಲ, ಇವರು ಸೋತಾಗ ಮಾತ್ರ ಇವರು ಕೇಳ್ತಾ ಇದ್ದಾರೆ ಅಂತ ಹೇಳಿ.
ಸರ್ ಇದು ಪ್ರಜಾಪ್ರಭುತ್ವದ ಮೇಲೆ ಒಬ್ಬ ನಾವು ಹೇಳ್ತಾ ಇರೋದಂದ್ರೆ ಈ ಪ್ರಜಾಪ್ರಭುತ್ವ ಏನು ನಮಗೆ ಕೊಟ್ಟಿದ್ರು ಇದು ಕಗ್ಗೊಲೆ ಆಗ್ತಾ ಇದೆ, ಇದು ಆಗಬಾರ್ದು, ಇದ್ರ ಸಂಪೂರ್ಣವಾಗಿ ಜನರ ಗಮನವನ್ನು ಸೆಳಿಬೇಕು, ಯುವಕರ ಗಮನವನ್ನು ಸೆಳಿಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿರುವಂಥದ್ದು ಸರ್. ಇದು ಏನಾದರೂ ಇದೇ ರೀತಿ ಮುಂದೆ ಹೊರದ್ರೆ ನಾವು ಏನು ನಮ್ಮ ಹಿರಿಯರು ನಮ್ಮವರೆಲ್ಲ ಸುಮಾರು ಸಾವಿರಾರು ಜನ ಲಕ್ಷಾಂತರ ಜನ ಪ್ರಾಣವನ್ನು ಕೊಟ್ಟು ನಮಗೆ ಪ್ರಜಾಪ್ರಭುತ್ವವನ್ನು ಕೊಟ್ಟರು, ಅದು ಎಲ್ಲಿ ನಮ್ಮಿಂದ ಕೈ ತಪ್ಪಿ ನಾವು ಏನು ಮತ್ತೆ 1947 ಹಿಂದೆ ಹೋಗ್ತೀವಿ ಒಂದು ಅನುಮಾನ ನಮಗೆಲ್ಲ ಕಾಡ್ತಾ ಇದೆ. 2-3 ಉದಾಹರಣೆಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಂದು ಬಹಳ ಕಳಕಳಿಕರವಾದಂಥ ವಿಷಯ ಏನಂತ ಹೇಳಿದ್ರೆ, ಈ ಸಂವಿಧಾನದ ಪರಮೋಚ್ಚ ನಾಯಕರು ಅಂತ ಹೇಳಿದ್ರೆ ಒಬ್ಬ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಮೇಲೆ ಒಂದು ಚಪ್ಪಲಿ ಎಸೆತವನ್ನು ಮಾಡ್ತಾರೆ. ಅವ್ರು ಏನಂತ ಹೇಳಿದ್ರೆ, ಸನಾತನ ಧರ್ಮಕ್ಕೆ ಎಲ್ಲೋ ನನಗೆ ಅಪಮಾನವಾಗಿದೆ ಅನ್ನೋ ಧರ್ಮದಲ್ಲಿ ಆ ಮನುಷ್ಯ ಚಪ್ಪಲಿ ಮೆತ್ತಾರೆ. ಆದರೆ ಬೇಸರ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾರಾದರೂ ಅದ್ರ ಬಗ್ಗೆ ಮಾತಾಡ್ತಾರೆ ಸರ್. ಯಾಕೆ ಹೇಳಿ? ಆ ಪೀಠದಲ್ಲಿ ಇದ್ದಂಥವ್ರು ಯಾರು? ಒಬ್ಬ ದಲಿತರು. ಮಾಡಿದವ್ರು ಯಾರು? ಇನ್ನೊಬ್ರು. ಅದೇ ಏನಾದರೂ ಉಲ್ಟಾಗಿದ್ರೆ ಏನಾಗ್ತಾ ಇತ್ತು? ಏನಾಗ್ಬೋದಿತ್ತು? ಅದೇ ಒಬ್ಬ ದಲಿತ ಏನಾದರೂ ಈ ಕೆಲಸ ಮಾಡಿದ್ರೆ ಏನಾಗ್ತಾ ಇತ್ತು ಸರ್? ಅದೇ ಯಾರಾದರೂ ಒಬ್ರು ಮೈನಾರಿಟಿಯವರು ಈ ಕೆಲಸ ಮಾಡಿದ್ರೆ ಪ್ರಧಾನಮಂತ್ರಿಗಳು ಖಾಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಅದನ್ನು ಬಿಡ್ತಾರೆ. ಅದ್ರ ಬಗ್ಗೆ ಏನಾದರೂ ತನಿಖೆ ಮಾಡ್ತಾ ಇದ್ದಾರಾ? ಒಬ್ಬ ಮುಖ್ಯ ನ್ಯಾಯಾಧೀಶರ ಮೇಲೆ ಈ ರೀತಿ ಮಾಡಿದಾಗ ಇವ್ರು ಈ ರೀತಿ ಯಾವುದೇ ರೀತಿ ಒಂದು ಕ್ರಮ ತೆಗೆದುಕೊಳ್ಳೋದಿಲ್ಲ, ಅದು ಯಾರೂ ಅದ್ರ ಬಗ್ಗೆ ಒಂದು ಬಾಯಿ ಬಿಡೋದಿಲ್ಲ. ಹಾಗಾದರೆ ನಮಗೆ ಪ್ರಜಾಪ್ರಭುತ್ವ ಇದೆಯಾ? ಹಾಗಾದರೆ ಇದ್ರ ಬಗ್ಗೆ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ ಅಲ್ಲ. ಒಬ್ಬ ಮುಖ್ಯ ನ್ಯಾಯಾಧೀಶರ ಮೇಲೆ ಅವ್ರು ಹೇಳಿರ್ಬೋದು ಕೇಸ್ ತಗೋಬೇಡಿ ಅಂತ ಹೇಳ್ಬಿಟ್ಟು, ಯಾಕೆಂತೇಳಿ ಆ ಮನುಷ್ಯ ದೊಡ್ಡ ಮನುಷ್ಯ. ಆದರೆ ಒಬ್ಬ ಮುಖ್ಯ ನ್ಯಾಯಾಧೀಶರ ಮೇಲೆ ಇದಾದ ಮೇಲೂ ನಾವು ಸುಮ್ಮನೆ ಇದ್ದೀವಿ ಅಂತ ಹೇಳಿದ್ರೆ ಏನಿದೆ ಅರ್ಥ? ಇದ್ರ ಬಗ್ಗೆ ಇವತ್ತು ಗಂಭೀರವಾಗಿ ನಾವು ಯೋಚನೆಯನ್ನು ಮಾಡಬೇಕಾಗಿದೆ ಸರ್. ಇನ್ನೊಂದು, ಇತ್ತೀಚೆಗೆ ವಿಶ್ವೇಶ್ವರಯ್ಯ ಕಾಗೇರಿ ಅವರು ನಿನ್ನೆ ನಮ್ಮನೇನೋ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಇದು ಜನಗಣಮನ ಯಾರಿಗೋ ಒಬ್ಬರಿಗೆ ಬ್ರಿಟಿಷರನ್ನ ನಾವು ವ್ಯಾಲ್ಯೂ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ, ನೀವು ರಾಷ್ಟ್ರಗೀತೆಗೂ ನೀವು ಇವತ್ತು ಮರ್ಯಾದೆ ಕೊಡೋದಿಲ್ಲ ಅನ್ನೋದು ನೀವು ಒಪ್ಕೊಂಡಂಗೆ ಆಯ್ತಲ್ಲ. ನಿಮಗೆ ರಾಷ್ಟ್ರಧ್ವಜ ಬೇಡ, ನಿಮಗೆ ರಾಷ್ಟ್ರಗೀತೆ ಬೇಡ, ನಿಮಗೆ ಸಮಾನತೆ ಬೇಡ, ಇದೆಲ್ಲ ಏನನ್ನ ನೀವು ಶೋಷಣೆ ಮಾಡ್ತಾ ಇದ್ದೀರಾ? ನಾವು ಮತ್ತೆ 2000 ವರ್ಷಗಳ ಹಿಂದೆ ಹೋಗೋದನ್ನ ತಾವು ಆಲೋಚನೆಯನ್ನು ಮಾಡ್ತಾ ಇದ್ದೀರಾ? ಇದ್ರ ಬಗ್ಗೆ ಎಲ್ಲ ನಾವು ಆಲೋಚನೆಯನ್ನು ಮಾಡಬೇಕಾಗಿದೆ ಸರ್. ಅಧಿಕಾರವನ್ನೇ ಏನು ಮುಖ್ಯ ಅಲ್ಲ. ಅವತ್ತು ಏನಾದರೂ ಕಾಂಗ್ರೆಸ್ ಪಕ್ಷ ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಇವತ್ತು ಇವ್ರುಗಳೆಲ್ಲ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳು ಆಗ್ಲಿಕ್ಕೆ ಸಾಧ್ಯತೆ ಇತ್ತಾ ಇವರಿಗೆ? ಇವತ್ತು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಡದೇ ಇದ್ರೆ ಇವ್ರಿಗಿತ್ತ? ಅವತ್ತು ಅವ್ರು ಕೊಟ್ಟ ಸಂವಿಧಾನವನ್ನೇ ಇವರು ಒಪ್ಕೊಳ್ಳೋಕೆ ಇವತ್ತು ರೆಡಿ ಇಲ್ಲ. ಇವರಿಗೆ ಅಧಿಕಾರಕ್ಕೆ ಬೇಕೇ ಹೊರತು ಅದ್ರನ್ನ ಸಂವಿಧಾನವನ್ನು ಒಪ್ಕೊಳ್ಳೋದಿಲ್ಲ ಇವರು. ಈಗ ರಾಷ್ಟ್ರಗೀತೆ ಅದು ಯಾರು ಹೇಳ್ತಾ ಇರೋದು? ರಾಷ್ಟ್ರಗೀತೆ ಬಗ್ಗೆ ಒಬ್ಬ ನಮ್ಮಲ್ಲಿ ಸ್ಪೀಕರ್ ಆದಂಥವ್ರು, ಒಬ್ಬ ಸಂಸತ್ ಸದಸ್ಯರಾಗಿರೋಂಥವ್ರು ಅವರೇ ಹೇಳಿದ್ರಲ್ಲ ಅವತ್ತು ಪೀಠದಲ್ಲಿ ಕೂತ್ಕೊಂಡು, ನಾನೊಬ್ಬ RSS ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅಂತ ಹೇಳಿದ್ರೆ, ಅಂದರೆ ಯಾವ ಮನೋಭಾವನೆ ನೀವು ಹೊಂದಿದ್ದೀರಾ? ಹೇಗಾದರೆ ಯಾವ ಮನೋಭಾವನೆ ಹೊಂದಿದ್ದೀರಾ ನೀವು? ಹಾಗಾಗಿ ಇದ್ರ ಬಗ್ಗೆ ಎಲ್ಲ ಒಂದು ನಾವು ಈಗಾಗಲೇ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಭಾಳ ಒಂದು ಸ್ಪಷ್ಟವಾದ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಜಾಗೃತೆಯನ್ನು ಗೊಳಿಸಬೇಕಾಗಿದೆ. ಇವತ್ತು ಪ್ರಜಾಪ್ರಭುತ್ವ ಉಳಿಬೇಕಾಗಿದೆ, ಎಲ್ಲರಿಗೂ ಸಮಾನತೆ ಬೇಕಾಗಿದೆ, ಎಲ್ಲರಿಗೂ ಸಮಾನ ಅವಕಾಶವನ್ನು ಕೊಡಬೇಕಾಗಿದೆ ಅಂಥೇಳಿ ನಾವು ಜಾಗೃತೆಯನ್ನು ಮೂಡಿಸಬೇಕನ್ನೋ ಒಂದು ಕಾರ್ಯಕ್ರಮ ಇದನ್ನು ಮಾಡಿಕೊಂಡು ನಾವು ಬಂದಿದ್ದೀವಿ ಸರ್. ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಬಹುಶಃ ನಾಳೆ 11ನೇ ತಾರೀಕಿಗೆ ತೀರ್ಮಾನವನ್ನುಗೊಂಡು ರಾಷ್ಟ್ರ ಮಟ್ಟದಲ್ಲಿ ಅತ್ಯಂತ ದೊಡ್ಡ ಕಾರ್ಯಕ್ರಮವನ್ನು ದೆಹಲಿಯಲ್ಲಿ ಹಮ್ಮಿಕೊಳ್ಳೋದ್ರಲ್ಲಿ ಇದ್ದೀವಿ ಸರ್. ಸರ್ ನಾವು ಕರೆಕ್ಟ್ ಸರ್, ಕರೆಕ್ಟ್. ನಾನು ಹೇಳ್ತಿರೋದು, ನಾವು ಯಾರಿಗೆ ಕೊಡಬೇಕು ಕಂಪ್ಲೇಂಟು? ಆಯೋಗನೇ ಕಳ್ಳ ಅಂತ ಹೇಳ್ತಿದ್ದೀವಿ ಅಲ್ಲ ಸರ್. ಮನೆ ಯಜಮಾನ ಕಳ್ತನ ಮಾಡಿದ್ದಾನೆ, ಅವನೇ ಕಳ್ತನ ಮಾಡಿದ್ದಾನೆ ಅಂತ ಆರೋಪ ಮಾಡಿದಾಗ ಅವನಿಗೆ ತಗೊಂಡೋಗಿ ನೀನು ನಮಗೆ ಇದನ್ನು ಮಾಡುವಂತ ಕಂಪ್ಲೇಂಟ್ ಮಾಡೋಕ್ಕಾಗುತ್ತಾ? ನಾವು ಬೇರೆ ಯಾರಿಗೆ ಏನು ಸರ್? ಅಲ್ಲ, ಕೋರ್ಟ್ ನಿನ್ನೆ ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದಾರಲ್ಲ ಸರ್ ಅದನ್ನ. ಅಲ್ಲ, ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ? ಕೋರ್ಟ್ ಇದನ್ನ ನುಕ್ಷಣೆ ಮಾಡ್ತಾ ಇದೆ. ಈಗ ನಾವು ಮಾಡಬೇಕು ಅಂತ ಹೇಳಿದಾಗ ಎಲ್ಲದನ್ನು ಸಂಗ್ರಹ ಮಾಡಿ ನಾಳ್ದು ನಾವು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದೀವಿ. ಅದಕ್ಕೆ ತಾನೇ ನಾಳೆ ಇದನ್ನ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ, ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಮಾಡಿ ಇದನ್ನ ನಮ್ಮ ಇವರಿಗೆ ರಾಷ್ಟ್ರಪತಿಗಳಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದು ಎಸ್ ಸರ್,
ಎಸ್ ಸರ್. ಸರ್ ಅದು ಮಾಡಿದ ಮೇಲೆ ಆಗ್ತಾ ಇದೆ ಇದು ತಾವು ಹೇಳಿದ್ದು ಕರೆಕ್ಟು. ಕರಡು ಪ್ರತಿ ಕೊಡ್ತಾರೆ, ಎಲ್ಲದೂ ಕೊಡ್ತಾರೆ, ಅದು ಆದ ಮೇಲೆ ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ತಾ ಇರೋದು. ಈಗ ಕರಡು ಪ್ರತಿ ಕೊಡ್ತಾರೆ ಅಲ್ವಾ, ಕರಡು ಪ್ರತಿ ಯಾರಿಗೆ ಕೊಡ್ತಾರೆ ಸರ್? ನಮ್ಮ ಅಧ್ಯಕ್ಷರು ಒಬ್ರಿಗೆ ಕೊಡ್ತಾರೆ. ಯಾವಾಗ ಕೊಡ್ತಾರೆ? ಒಂದು ವಾರ ತಿಂಗಳು ಒಂದು ಮೊದಲೇ ಕೊಡ್ತಾರೆ ಸರ್. ಈಗ ಇಲ್ಲೇ ನಮ್ಮಲ್ಲಿ 20 ಲಕ್ಷ ಮಠ ವೋಟರ್ಸ್ ಇದಾರಪ್ಪ, ಅಥವಾ ಈ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ 3 ಲಕ್ಷ ವೋಟರ್ ಇದ್ದಾರೆ. ಹೆಂಗ್ ನೋಡಕ್ಕಾಗುತ್ತೆ ಸರ್ ಪ್ರತಿ ವೋಟನ್ನ? ಸರ್ ಅಲ್ಲ, ಅವು ಹೆಂಗ್ ಸರ್ ಹೋಗಕ್ಕಾಗುತ್ತೆ? ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಈಗ ನಮ್ಮಲ್ಲಿ ಈಗ ಚುನಾವಣೆ ಆಯೋಗ ಇದೆ, ಚುನಾವಣೆಗೆ ಸಂಬಂಧಪಟ್ಟ ಅವ್ರುಗಳು ಮಾಡ್ಬೇಕು ತಾನೆ. ಈಗ ಡುಪ್ಲಿಕೇಟ್ ನ ಈಗ AI ಉಪಯೋಗಿಸ್ಕೊಂಡು ಡುಪ್ಲಿಕೇಟ್ ನ ಇವರಿಗೆ ಚೇಂಜ್ ಮಾಡ್ಬೋದು. ಅಲ್ಲ ಫೋಟೋ ಅಲ್ಲ ಸರ್, ಹೆಸರುಗಳನ್ನ ಚೇಂಜ್ ಮಾಡ್ಬೋದು, ಎಲ್ಲದನ್ನು ಚೇಂಜ್ ಮಾಡ್ಬೋದು. ಹೇಳಿ. ಅಲ್ಲ ಸರ್, ನಾನು ಹೇಳ್ತೇನೆ ನಮಗೆ ಕೊಟ್ಟ ಆದ್ಮೇಲೆ ಬದಲಾವಣೆ ಆಗ್ತಾ ಇದೆ ಅಂತ ನಾವು ಹೇಳ್ತಿರೋದು ಇದನ್ನ. ಹಾ ಎಸ್ ಸರ್, ಕೊಟ್ಟಿದ್ದಾರಲ್ಲ ಸರ್. ಈಗ ಅದನ್ನ ಕೊಡ್ತಾ, ಈಗ ಯಾರಿಗೆ ಕೊಡ್ತಾ ಇರೋದು ನಾವು ಹೇಳಿ? ಈಗ ಅಲ್ಲ ಸರ್, ಈಗ ಕರೆಕ್ಟ್ ನೀವು ಹೇಳಿದ್ 100% ಕರೆಕ್ಟ್. ಇದನ್ನ ಯಾರಿಗೆ ಕೊಡೋದು ಹೇಳಿ? ನಾವು ಚುನಾವಣಾ ಆಯೋಗಕ್ಕೆ ಕೊಡೋದು ಸರ್. ಅಬ್ಜೆಕ್ಷನ್ ಅಲ್ಲ, ನಾನು ಹೇಳೋದು ಕರೆಕ್ಟ್ ಸರ್. ಈಗ ಅಬ್ಜೆಕ್ಷನ್ ಮಾಡ್ಬೋದು, ಎಲ್ಲದೂ ಮಾಡೋದು. ಈಗ ನೋಡಿ, ಬಹುಶಃ ನಿನ್ನೆ ಟಿವಿಯಲ್ಲಿ ಬಂದಿತ್ತು ಏನಂತ ಹೇಳಿ, ನಿನ್ನೆ ನಾಮಿನೇಷನ್ ಕೊಟ್ಟಿದ್ದಾರೆ ಇಬ್ರು ಅಲ್ವಾ? ಒಂದು ಲೇಡಿ ನಿನ್ನೆ ಇಡೀ ಟಿವಿಯಲ್ಲಿ ಬರ್ತಾ ಇತ್ತು ಏನಂತ, ಒಬ್ಬರನ್ನ ಕೊಟ್ಟಿದ್ದ ನಾಮಿನೇಷನ್ ಅಕ್ಸೆಪ್ಟ್ ಮಾಡ್ಕೊಂಡ್ರು, ಇನ್ನೊಬ್ಬಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಈಗ ಯಾರ ವಿರುದ್ಧ ನಾವು ಕೊಡ್ತಾ ಇರೋದು? ಇದನ್ನ ಚುನಾವಣೆ ಮಾಡಿಸ್ತಾ ಇರೋ ವಿರುದ್ಧನೇ ನಾವು ಕೊಡ್ತಾ ಇರೋದಲ್ವಾ? ಅವರೇ ತಾನೇ ಇದ್ರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳ್ತಾ ಇರೋದು. ಅಲ್ಲ ಅದಕ್ಕೆ ಈಗ ಅದಕ್ಕೆ ಏನ್ ಮಾಡ್ತಾ ಇದ್ದೀವಿ ಸರ್, ಬೆಟರ್ ಆಪ್ಷನ್ಸ್ಗೆ ನಾವು ಈಗ ಮತದಾರರಿಗೆ ಒಂದೊಂದು ನಮ್ಮಲ್ಲಿರುವಂಥ ಯಾರು ಮತದಾರರು ಇದ್ದಾರೆ ಅವರಿಗೆ ಜಾಗೃತಿನ ಮೂಡಿಸುವಂಥದ್ದು. ಈಗ ನಮ್ಮ ಓಟು ನಮ್ಮ ಹಕ್ಕಿಗೆ ಏನಾಗುತ್ತೆ ಹೇಳಿ? ಈಗ ನೀವೇ ಫಾರ್ ಎಕ್ಸಾಂಪಲ್ ನಿಮ್ದು ಬೂತಲ್ಲಿ ಇರುತ್ತೆ ಸರ್, ನಿಮ್ಮನ್ನು ತಗೊಂಡೋಗ್ಬಿಟ್ಟು ನಿಮ್ಮನ್ನ ವಿನೋಬ್ ನಗರ ಬೂತಿಗೆ ಹಾಕ್ತಾರೆ. ಈಗ ಪುರುಷೋತ್ತಿದ್ರೆ ನಮಗೆ ಓಟ್ ಹಾಕ್ಲೇಬೇಕು ಅಂತ ನಾವು ಹೋಗ್ತೀವಿ. ಇಲ್ಲಿ ನೀವು ಬಂದು ನಮ್ಗೆ ಓಟ್ ಇಲ್ಲ ಅಂತ ಹೇಳಿದಾಗ ಅದು ಓಟ್ ಎಲ್ಲಿದೆ ಅಂತ ಎಲ್ಲಿ ಹುಡ್ಕೋದು ನಾವು? ಇದು ವ್ಯವಸ್ಥಿತವಾಗಿ ಇದನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ತಾ ಇರೋದು. ಇದನ್ನ ಬದಲಾವಣೆಯನ್ನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತೇಳಿ ಚುನಾವಣೆ ಆಯೋಗ ನಿರ್ಧಾರ ಮಾಡಲಿ, ಈಗ ಡಿಸ್ಕಷನ್ ಮಾಡಲಿ. ಈಗ ಈಗ ಸರ್, ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಾವು ಇನ್ನೂ ಅವ್ರನ್ನ ಕೇಳ್ತಾ ಇದ್ದೀವಿ ಏನಂತ ಹೇಳಿದಾಗ, ನೀವು ಪ್ಯಾಟಲ್ಲಿ ನೀವು ಏನು ಓಟನ್ನ ಕಲೆಕ್ಟ್ ಮಾಡ್ತೀರಲ್ಲ, ಆ ವಿಡಿಯೋ ಫುಟೇಜ್ ಕೊಡಿ. ಅದನ್ನ ಅವ್ರು ಕೊಡಲ್ಲ, ಕಂಪ್ಯಾರಿಸನ್ ಅವ್ರು ಮಾಡಕ್ ಬಿಡ್ತಾ ಇಲ್ಲ. ಹಾಗಾದ್ರೆ ವಿಡಿಯೋ ಫುಟೇಜ್ ಯಾಕೆ ತೆಗಿಯೋದು ನೀವು? ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗಬೇಕು, ಇದ್ರ ಬಗ್ಗೆ ಮಾಡಬೇಕು ಅಂತ ಹೇಳಿ ಆಯೋಗ. ಈಗ ಇದೆ ಟಿ.ಎನ್. ಶೇಷನ್ ಇದ್ರ ಬಗ್ಗೆ ಏನಾದ್ರು ಕ್ವಶನ್ ಮಾಡ್ತಾ ಇದ್ರಾ? ಈಗ ಇವ್ರು ಮಾಡ್ತಾ ಇದ್ದಾರೆ. ಈಗ ನೋಡಿ, ಅವರು ನಿನ್ನೆ ಅವರು ರಾಹುಲ್ ಗಾಂಧಿ ಅವರು ತೋರಿಸ್ಬೇಕಾದ್ರೆ ನೀವೆಲ್ಲ ನೋಡಿರ್ಬೋದು. ಏನ್ ಹೇಳ್ತಾರೆ ಹರಿಯಾಣದ ಮುಖ್ಯಮಂತ್ರಿ, ನಾವು ವ್ಯವಸ್ಥಿತವಾಗಿ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ, ಎಲ್ಲ ವ್ಯವಸ್ಥೆಗಳನ್ನ ನಾವು ಮಾಡಿದೀವಿ ಅನ್ನೋ ಮಾತನ್ನು ಹೇಳ್ತಾರೆ ಅವ್ರು ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ ಆ ಮಾತನ್ನ ಸರ್. ಅಲ್ಲ ಸರ್, ಡಿ ಕೆ ಶಿವಕುಮಾರ್ ಅಲ್ಲ ಸರ್ ಹೇಳಿದ್ದಾರೆ, ಅದೇನಿಲ್ಲ ತಪ್ಪು ಅಂತ ಹೇಳಿದ್ವಾ ಸರ್? ರಾಜ್ಯದಲ್ಲಿ ಇದ್ದಾರೆ ಅಂತ ಹೇಳಿದಾಗ ಸರ್ ನೋಡಿ, ರಾಜ್ಯದಲ್ಲಿ 100ಕ್ಕೆ 100 ಸರ್ ನೋಡಿ ಸರ್, 100ಕ್ಕೆ 100 ನಾನು ಹೇಳ್ತಿರೋದು ಇಷ್ಟಲ್ಲಿ. ನಮ್ದು ಏನಿತ್ತು, ಕಾಂಗ್ರೆಸ್ ಪಕ್ಷ 135 ಸೀಟ್ ಬರುತ್ತೆ ಅನ್ನೋದನ್ನ ಕರ್ನಾಟಕದಲ್ಲಿ ನೀವೆಲ್ಲರೂ ಬರ್ದಿದ್ರಿ ಅಲ್ಲ, ಒಂದು ಪ್ರೆಸಂಪ್ಷನ್ ಇತ್ತು ಬಂದೇ ಬರುತ್ತೆ ಅಂತ ಹೇಳಿ. ಮಹಾರಾಷ್ಟ್ರದಲ್ಲಿ ಏನು ಬರ್ದಿದ್ರಿ, ಏನು ಇದ್ರಲ್ಲಿ ಬರ್ದಿದ್ರಿ, ಹರಿಯಾಣದಲ್ಲಿ ಯಾವ್ದು ಬರುತ್ತೆ ಅಂತ ಬರ್ದಿದ್ರಿ? ಈಗ ನೀವು ಪೋಲಿಂಗ್ ಇದರಲ್ಲಿ ನೀವು ಏನು ಹೇಳಿದ್ರಿ ಹೇಳಿ, ಪ್ರಿಡಿಕ್ಷನ್ ಏನಿತ್ತು ಹೇಳಿ? ಈಗ ನಾವಲ್ಲ, ನೀವು ಪೇಪರ್ ಅವರೇ ಪ್ರಿಡಿಕ್ಷನ್ ಕೊಟ್ಟಿರುವಂಥದ್ದು. ಆ ಪ್ರಿಡಿಕ್ಷನ್ ಆ ರೀತಿ ಚೇಂಜ್ ಆಗ್ಲಿಕ್ಕೆ ಹೆಂಗೆ ಸಾಧ್ಯ? ಯಾರು ಮಾಡಿದ್ದಾರೆ, ಮಾಡಿಲ್ಲ ಅಂತ ಏನು ಹೇಳ್ತಿಲ್ಲಲ್ಲ, ಮಾಡಿರ್ಬೋದು ಅವರು. ನಾವೇ ಮಾಡಿಲ್ಲ ಅಂತ ಏನು ಹೇಳ್ತಾ ಇಲ್ಲ, ಮಾಡಿದ್ದಾರೆ. ನಾವು ವ್ಯವಸ್ಥಿತವಾಗಿ ಮಾಡಿದ್ದಾರೆ, ನಮಗ್ ಮಾಡಿದ್ದಾರೆ, ಅವ್ರಿಗೆ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಅಲ್ಲ ಸರ್, ಈಗ ಅವ್ರು ಅಲ್ಲ ಮಾಡ್ಬೋದು, ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಮಾಡಿದ್ದಾರೆ ಅವರು. ಮಾಡಿದ್ರೆ ಅಷ್ಟು ಸೀಟ್ ಬರ್ತಿರ್ಲಿಲ್ಲ ಅವರಿಗೆ. ಈಗ ಎಲ್ಲ ಆಯ್ತು. ಆಳಂದಲ್ಲಿ ಏನಾಗಿದ್ದು, ಆಳಂದಲ್ಲಿ ಮಾಡಿದ್ದಾರೆ ಅಂತ ಹೇಳಿರೋದು ನಾವು. ಅವ್ರು ನಾವು ಗೆದ್ದಿರ್ಬೋದು, ಇದು ಆಗ್ತಾ ಇದೆ ಅನ್ನೋದು ನಾವು ಹೇಳ್ತಾ ಇದ್ವಿ ಸರ್. ಎಲೆಕ್ಷನ್ಗಿಂತ ಮುಂಚೆನೆ ಯಾವ್ಯಾವ ಕ್ಷೇತ್ರದಲ್ಲಿ ಇದು ವೋಟ್ ಕಾರ್ಡ್ ಸಿಕ್ಕಿದೆ, ಮತ್ತೆ ಯಾವ್ಯಾವ ರೀತಿ ಎಷ್ಟು ಜನ ಪೇಪರಲ್ಲಿ ಬರ್ತಾರೆ, ಎಷ್ಟು ಜನ ಮೀಡಿಯಾದಲ್ಲಿ ಬರಲಿಲ್ಲ, ಕೆಲವು ಕ್ಷೇತ್ರದಲ್ಲಿ ಹೈಲೈಟ್ ಮಾಡಿದ್ರಲ್ಲ ಸರ್ ಇದನ್ನೆಲ್ಲ. ಈಗ ರಾಜರಾಜೇಶ್ವರಿ ನಾಯಕ ಹೇಳ್ತು, ಗೋವಿಂದರಾಜನಗರ ನಡೀತು, 3-4 ಕಾನ್ಸ್ಟಿಟ್ಯೂನ್ಸಿಲಿ ಬಲ್ಕಲ್ಲಿ ಹಿಡಿದ್ರಲ್ಲ ಅವ್ರನ್ನ. ಅದು ಯಾರಿಗೂ ಪ್ರೈವೇಟ್ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸರ್, ಇದು ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ ಅಂತ. ನಮ್ಮ ಕನ್ಸರ್ನ್ ಏನಂತ ಹೇಳಿದ್ರೆ, ನಮಗೇನು ಇವತ್ತು ಪ್ರಜಾಪ್ರಭುತ್ವ ಇದೆ, ಆ ಪ್ರಜಾಪ್ರಭುತ್ವನ ಉಳಿಸ್ಕೊಳ್ಬೇಕು ನಾವು. ಯಾರಿಗೂ ಅದನ್ನ ಅಡ ಇಡೋದು ಬೇಡ. ಅಧಿಕಾರದಲ್ಲಿ ಅವರು ಒಂದ್ಸಲ ಅಧಿಕಾರಕ್ಕೆ ಬರಬೇಕು, ಒಂದ್ಸಲ ನಾವು ಬರಬೇಕು, ನೀವು ಬರಬೇಕು. ಅಧಿಕಾರ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲಲ್ಲ ಸರ್. ಈಗ
5 ವರ್ಷ ಅವ್ರು ಬರ್ಬೋದು, 5 ವರ್ಷ ಇವರು ಬರ್ಬೋದು, 10 ವರ್ಷ ಇವರು ಇರ್ಬೋದು. ಆದರೆ ಇದು ವ್ಯವಸ್ಥಿತವಾಗಿ ಈ ರೀತಿಯ ಎಲ್ಲಿ ಒಂದು ನಿಜವಾಗಿ ಮತದಾನ ನಮಗೆ ಹಾಕಲಿಕ್ಕೆ ಇಲ್ಲ ಅಥವಾ ಹಾಕಿದ ಮತದಾನ ನಮಗೆ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಆಗಬಾರ್ದು ಅನ್ನೋದು ನಾವು ಹೇಳ್ತಾ ಇರೋದು ಅಷ್ಟೇ. ಈಗ ಅವ್ರು ಬಂದಿದ್ದಾರೆ ಇವ್ರು ಬಂದಿದ್ದಾರೆ ಅಧಿಕಾರ ಅಂತ ಹೇಳಲ್ಲ. ಹೌದು, ಆಗ್ಬೇಕಲ್ಲ ಸರ್, ಎನ್ಕ್ವೈರಿ ಮಾಡ್ತಾ ಇದ್ದಾರಲ್ಲ ಸರ್, ಈಗ ಬರ್ಲಿ ಅಂತ ಕಾಯ್ತಾ ಇದೀವಲ್ಲ ಸರ್, ಅದನ್ನ ಹೇಳಿದೀವಲ್ಲ, ಅದು ಆಗಬೇಕು, ಆಳಂದದನ್ನು ಕೊಟ್ಟಿದ್ದಾರೆ, ಅದೇ ರೀತಿಯಿಂದೆಲ್ಲ ಮಾಡಿ ಅಂತ ಹೇಳಿದೀವಲ್ಲ ಸರ್. ಇದನ್ನ ನಾವೀಗ ರಾಷ್ಟ್ರ ವ್ಯಾಪ್ತಿಗೆ, ಈಗ ಯಾಕಂದ್ರೆ ಬಿಹಾರ ಎಲೆಕ್ಷನ್ ನಡೀತಾ ಇದೆ, ಇದು ಆಗಬಾರ್ದು ಅಂತ ಹೇಳಿ ಮುನ್ಸೂಚನೆಯಾಗಿ ಇದನ್ನ ಮಾಡ್ತಾ ಇರುವಂಥದ್ದು ಸರ್. ಇದನ್ನೆಲ್ಲ ಈಗ ಬೂತ್ ಮಟ್ಟದಲ್ಲಿ ನೀವೇನು ಹೇಳಿದ್ರೆ, ನಮ್ಮ ಒಂದು ಬರೇ ಕಾರ್ಯಕರ್ತರಿಗಲ್ಲ, ಎಲ್ಲ ಮತದಾರರಿಗೂ ಒಂದು ಇದು ಗೊತ್ತಾಗಬೇಕು ಅಂತ ನಾವು ಸಹಿ ಸಂಗ್ರಹಣೆ ಮಾಡ್ತಾ ಇರೋದು. ಅಲ್ಲ ಸರ್, ನಾನು ಹೇಳ್ತಾ ಇರೋದು ಸರ್, ನಾವು ಯಾರು ಮಾಡೋದು ಅಂತ ಕೇಳ್ತಾ ಇದೀವಲ್ಲ ಅದನ್ನ. ಈಗ ಬಿಗ್ಗೆಸ್ಟ್ ಕ್ವಶನ್, ನೀವು ಕಳ್ಳನ ಕೈಯಲ್ಲೇ ಬೀಗ ಕೊಟ್ಟಾಗ ಹೆಂಗಿರುತ್ತೆ ಅಂತ ಕ್ವಶನ್ ಬಂದಿರೋದು. ಈಗ ನಮ್ಮಲ್ಲಿ ಏನಂತ ಹೇಳಿದ್ರೆ, ಎಲೆಕ್ಷನ್ ಕಮಿಷನ್ ನಿಷ್ಪಕ್ಷಪಾತವಾಗಿ ಮಾಡಿದ್ರೆ ಈ ಪ್ರಾಬ್ಲಮ್ ಇರ್ತಿರ್ಲಿಲ್ಲ, ಅದು ನಿಷ್ಪಕ್ಷವಾಗಿ ಮಾಡಬೇಕು ಅನ್ನೋದನ್ನ ನಾವು ಕ್ವಶನ್ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು. ಅಲ್ಲ ಅದನ್ನೇ ಸರ್, ಈಗ ರಾಷ್ಟ್ರಪತಿಗೆ ನಮಗೇನು ಸರ್, ಈಗ ರಾಷ್ಟ್ರಪತಿಗೆ ನಾವು ಹೇಳ್ಬೇಕು, ಯಾವ ಸ್ಟೇಷನ್ ಅಲ್ಲಿ ಹಾಕ್ಲಿಕ್ಕೆ ಕೇಳುತ್ತೆ, ಇಡೀ ರಾಜ್ಯದ ಸ್ಟೇಷನ್ಗೆ ಹಾಕ್ಲಿಕ್ಕೆ ಆಗುತ್ತಾ? ನಾವೇನ್ ಹೇಳ್ತಾ ಇದೀವಿ, ರಾಷ್ಟ್ರಪತಿ ಅಲ್ಲ ಸರ್, ಈಗ ನಾವು ಅದನ್ನ ರಾಷ್ಟ್ರಪತಿಗೆ ನಾವು ಕೊಡ ಅಲ್ಲ ಸರ್, ನಾವು ಹೇಳ್ತಾ ಅಲ್ಲ ಸರ್ ಸರ್ ಈಗ ಸರ್, ಇದು ಪ್ರೋಸೆಸ್ ಅಲ್ಲಿ ಇದೆ. ನೀವು ಜಸ್ಟ್ ನಿಮಿಷ ಹೇಳಿ, ಇದು ಪ್ರೋಸೆಸ್ ಅಲ್ಲಿ ಇದೀವಿ ನಾವಿನ್ನು. ಈಗೇನಪ್ಪ, ನಾಳೆ ಇದು ರಾಜ್ಯ ಮಟ್ಟದಲ್ಲಿ ನಡೀತಾ ಇದೆ, ನಾಳೆ ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ನಿರ್ಧಾರ ತಗೊಳ್ತೀವಿ ನಾವು, ಎಲ್ಲಿ ಕೋರ್ಟಿಗೆ ಹಾಕಬೇಕು, ಪ್ರತಿ ಕೋರ್ಟಿಗೆ ಹಾಕ್ಬೇಕಾ ಅಲ್ಲ, 100% ವಾಟ್ ಹೈಕಮಾಂಡ್ ನಿರ್ಧಾರ ತಗೊಳ್ತಾರೆ. ಈಗ ರಾಷ್ಟ್ರಪತಿನೇ ನಮಗೆ ಮೇಲೆಯವರು ಅಂತ ಹೇಳಿದಾಗ ಕೆಳವ್ರಿಗೆ ಏನು ಹೋಗ್ಬೇಕು, ಅದ್ರ ಬಗ್ಗೆ ಡಿಸ್ಕಷನ್ ತಗೊಳ್ತೀವಿ ಸರ್. ಹಿಟ್ ಅಂಡ್ ರನ್ ಮಾಡಿಲ್ಲ ಸರ್, ನಮ್ಮ ಕ್ವಶನ್ ಆಗ್ತಾ ಇರೋದು, ದೇರ್ ಇಸ್ ನೋ ಕ್ವಶನ್ ಆಫ್ ಹಿಟ್ ಅಂಡ್ ರನ್. ಹಿಟ್ ಅಂಡ್ ರನ್ ಅಲ್ಲ, ನಾವು ಹೇಳಿದೀವಿ ಅದನ್ನು. ಹಿಟ್ ಅಂಡ್ ರನ್ ಯಾವುದು ಕೆಲಸಲ್ಲೂ ಮಾಡ್ತಾ ಇಲ್ಲ. ಈಗ ಇದನ್ನು ನಾವೇನ್ ಮಾಡ್ತಾ ಇದ್ದೀವಿ, ನಮ್ಮ ರಾಷ್ಟ್ರದ ರಾಷ್ಟ್ರಪತಿಯವರಿಗೆ ಇದನ್ನ ತಲುಪಿಸ್ಬೇಕು ಅಂತ ಆಲೋಚನೆ ಇದೆ ಸರ್. ಸಾಕ್ಷಿ ಕೊಡೋದು ನಾನು ಹೇಳೋದು ಸರ್, ಈಗ ಸಾಕ್ಷಿ ಕೊಡೋದು ಅಂತ ಹೇಳಿದ್ರೆ ಯಾರಿಗೆ ಸರ್ ಸಾಕ್ಷಿ ಕೊಡೋದು? ನಾವು ಹೇಳ್ತಿರೋದು ಅದನ್ನೇ ನಾವು ಹೇಳ್ತೀವಿ, ಯಾರಿಗೆ ಸಾಕ್ಷಿ ಕೊಡೋದು ಸರ್? ಇಷ್ಟು ಸಾಕ್ಷಿ ಸಮೇತ ಇವತ್ತು ಈಗ ಇಷ್ಟು ಜನರ ಮುಂದೆ ಇದನ್ನೆಲ್ಲ ಮುಂದೆ ಇಟ್ರಪ್ಪ ಅವರು. ಇದೇನು ಸುಮ್ಮನೆ ಅವ್ರು ಪೇಪರ್ ಮಾಡಿದ್ರ? ಇಡೀ ಸಮೇತ ಟಿವಿಗಳಲ್ಲಿ, ಪರದೆಗಳಲ್ಲಿ ಎಲ್ಲ ಟಿವಿ ಮುಂದೆಗಳೇ ಯಾವ್ಯಾವ ಬೂತಲ್ಲಿ ಏನೇನಾಗಿದೆ, ಯಾರ್ಯಾರು ಕಳ್ತನ ಮಾಡಿದ್ದಾರೆ, ಏನೇನು ಎಷ್ಟೆಷ್ಟು ಡುಪ್ಲಿಕೇಟ್ ಆಗಿದೆ ಅನ್ನೋದನ್ನ ಸಂಪೂರ್ಣ ಚಿತ್ರಣವನ್ನ ಇವತ್ತು ಪತ್ರಿಕೆಗಳಲ್ಲಿ ಅವರು ಟಿವಿ ಮುಂದೆ ಇಟ್ಟಿದ್ದಾರೆ. ಅಲ್ಲ ಸರ್, ಇದು ಒಳ್ಳೇದಾಯ್ತಲ್ಲ ಸರ್. ನಾವ್ ಹೇಳಿದ್ದು ಮಾತ್ರ ಡುಪ್ಲಿಕೇಟ್ ಇದಾಗುತ್ತೆ, ಅವ್ರು ಹೇಳಿದ್ದು ಒಪ್ಕೊಂಡ್ಬಿಡ್ತೀರಾ? ಈಗ ಅವರಲ್ಲಿ ರಿಜು ಏನ್ ಹೇಳಿದ್ರು, ಅವರ ಒಬ್ಬ ಮಂತ್ರಿ ಏನ್ ಹೇಳಿದ್ರು ಹೇಳಿ, ಅವರ ಮಂತ್ರಿ ಹೇಳಿದ್ರು ಇದೇ ರೀತಿ ಅಲ್ಲಿ ನಡೆದಿದೆ, ಇಲ್ಲಿ ನಡೆದಿದೆ ಅಂತ ಅವ್ರು ಹೇಳಿಲ್ಲ, ಅಮೇಥಿಲಿ ನಡೆದಿದೆ ಅಂತ ಹೇಳಿದ್ರು, ರಾಯಬರೇಲಿ ನಡೆದಿದ್ದಾರೆ ಅಂತ ಹೇಳಿದ್ರು. ಎಸ್ ಸರ್, ನಾವು ಹೆಂಗ್ ಮಾಡ್ತಾ ಇದ್ದೀವಿ ಸರ್? ಸರ್ ನನ್ನ ಕೇಳಿ, ನಾನು ಒಬ್ಬನ ಜವಾಬ್ದಾರಿ ಅಲ್ಲ, ನಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಹೇಳ್ತಾ ಇರೋದು ಸರ್. ಇದು ಬರೇ ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಇನ್ನೊಂದು ಪಕ್ಷಕ್ಕೆಲ್ಲ ನಾನು ಹೇಳ್ತಾ ಇರೋದು, ಇದು ನಮ್ಮೆಲ್ಲರ ಜವಾಬ್ದಾರಿ. ಈಗ ನಮ್ಮೆಲ್ಲರ ಜವಾಬ್ದಾರಿಗೆ ನಾವು ಇದಕ್ಕೆ ಒತ್ತು ಕೊಡಬೇಕು ಅಂತ ನಾನು ಕೇಳ್ತಾ ಇರೋದು. ಇದು ಪಕ್ಷದ ಒಂದು ಜವಾಬ್ದಾರಿ ಅಂತ ಹೇಳಿ ಅಲ್ಲ. ನಮಗೆ ಅಧಿಕಾರನೇ ಬಂದ್ಬಿಟ್ರೆ ನಾಳೆ ಏನಾಗುತ್ತೆ ಹೇಳಿ? ಇದೇ ರೀತಿ ಮುಂದುವರಿದ್ರೆ ಬೇರೆ ಅಧಿಕಾರ ಚೇಂಜ್ ಆಗ್ಲಿಕ್ಕೆ ಬರುತ್ತಾ? ಸರ್ ಇದರಲ್ಲಿ ಬಹಳ ಸಿಂಪಲ್ ಆಗಿ ನಾನು ಹೇಳ್ತಾ ಇರೋ ಸರ್, ನಮ್ದು ಇಷ್ಟೇ ಸರ್, ನಮ್ಮ ಮತ ನಾವು ಯಾರಿಗೆ ಒಂದು ನಮ್ಮ ಮತದಾನದ ಹಕ್ಕು ನಮಗೆ ಸಿಗಬೇಕು ಫಸ್ಟ್. ಆಮೇಲೆ ನಾವು ಯಾರಿಗೆ ಮತ ಹಾಕ್ತೀವಿ ಅದು ಮತ ಗಳ್ಳತನ ಆಗಬಾರ್ದು ಅಂತ ನಾವು ಹೇಳ್ತಾ ಇರೋದು. ಅದಕ್ಕೋಸ್ಕರನೇ ಆ SIR ಮಾಡ್ತಾರೋ TCR ಮಾಡ್ತಾರೋ ಅದ್ರ ಬಗ್ಗೆ ಅಲ್ಲ, ನಂದು ವೆರಿ ಕ್ಲಿಯರ್ ಕಟ್. ಹೌದು, ಅಲ್ಲ ಬೇರೆ ವ್ಯವಸ್ಥೆ ಮಾಡ್ತಾ ಇಲ್ಲ. ನಾವು ಹೇಳ್ತಾ ಇದ್ದು ಚುನಾವಣಾ ಆಯೋಗ ಸುಧಾರಣೆ ಆಗಬೇಕು, ಆಗಿರ್ಬೇಕು, ಮುಂದೆ ಸಿಗಬೇಕು. ಎಸ್, ಆಗಬೇಕು ಅಂತಾನೆ ಹೇಳ್ತಾ ಇದೀವಲ್ಲ ಸರ್, ಅದು ಆಗಬೇಕು. ಅಲ್ಲ ಸರ್, ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾರು ಅದನ್ನ ಮಾಡ್ತಾ ಇರೋರು? ನಾವೇನ್ ಹೇಳ್ತೀವಿ, ಚುನಾವಣಾ ಆಯೋಗವೇ
ಅದನ್ನು ಒಂದು ಸಂಪೂರ್ಣವಾಗಿ ಅದು ಬದಲಾವಣೆ ರೂಪದಲ್ಲಿ ತಂದು ಅಲ್ಲಿ ನಿಷ್ಪಕ್ಷಪಾತವಾಗಿ ನಡೆಯುವಂಥವ್ರು ಬೇಕು ಅಂತ ಕೇಳ್ತಿರೋದು ನಾವು. ಈಗ ಸರ್ ನೀವೇ ಹೇಳಿ, ಅಲ್ಲ ಅದನ್ನೇ ಅದು ಚೇಂಜ್ ಮಾಡ್ಬೇಕಲ್ಲ ಸರ್, ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಬದಲಾವಣೆ ತರಬೇಕಲ್ಲ ಸರ್, ಅಲ್ಲಿ ಆಯೋಗ ಬೇಕೇ ಬೇಕಲ್ವಾ. ಈಗ ಆಯೋಗ ಈಗ ನಾವೇ ನೋಡ್ತಾ ಇದ್ವಲ್ಲ ಸರ್, ಏನಾಗ್ತಾ ಇತ್ತು ಹೇಳಿ, ಇವತ್ತು ಆಯೋಗದಲ್ಲಿ ಕೆಲಸ ಮಾಡ್ತಾರೆ, ನಾಳೆ ಎಲ್ಲ ಹೋಗಿ ಅವರು ಏನೋ ಇನ್ನೊಂದು ಪದವಿಗೆ ಹೋಗ್ತಿರ್ತಾರೆ. ಬೈಪಾಸ್ಡ್ ಆಗಿರಬಾರ್ದು ಅಂತ ಹೇಳ್ತಿರೋದು. ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸರ್ಕಾರಿ ನೌಕರಿ ಮತ್ತು ಯಾವುದೇ ಪಾರ್ಟಿಯ ಏಜೆಂಟ್ರಲ್ಲ, ಅಲ್ವಾ? ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಿ ನೌಕರಿ ಮಾಡ್ತಕ್ಕಂಥದ್ದು. ಹಂಗೆ ಅವ್ರಿಗೂ ಎಲ್ಲರೂ ಈಗ ನಾವು ಮಾಡ್ಲಿಕ್ಕಾಗತ್ತಾ? ಅಲ್ಲ ಸರ್, ನಾವು ಸರ್ ನಾನು ಹೇಳ್ತಿರೋದು ಬಹಳ ಕ್ಲಿಯರ್ ಸರ್. ಇದರಲ್ಲಿ ಇದನ್ನ ನಾವುಗಳು ಒಂದು ನಮ್ಮ ಯುವ ಪೀಳಿಗೆಗೆ ಇದ್ರ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣವನ್ನು ಮುಂದುವಚಲನೆ ಕೊಡಬೇಕು. ನಮ್ಮ ಹಕ್ಕು ನಮಗಿರಬೇಕು, ಇದು ನಮ್ದು ಆಯ್ತಲ್ಲ ಸರ್. ಈಗ ನಮಗೆ ಬೂತಿಗೆ ಹೋದಾಗ ನಮ್ಮ ಓಟ್ ಇರಬೇಕು, ನಮ್ದು ಇದೆಯೋ ಇಲ್ಲ ಅಂತ ನಾವು ನೋಡ್ಕೊಳ್ಬೇಕು. ಒಂದು ಜಾಗೃತಿನ ಮೂಡಿಸಿರುವಂಥದ್ದು. ಮತ್ತು ಸರ್ಕಾರದ ಅಧಿಕಾರಿಗಳಿಗೂ ನಾವೆಲ್ಲರಿಗೂ ಏನು ಹೇಳ್ತಾ ಇರೋದಂತೆ, ಇಂಥದಕ್ಕೆ ತಾವು ಯಾರೂ ಈಲ್ಡ್ ಆಗಬಾರ್ದು, ಈ ರೀತಿ ಇರಬೇಕು ಅನ್ನೋದನ್ನ ಸ್ಪಷ್ಟ ಚಿತ್ರಣವನ್ನು ಕೊಡ್ತಾ ಇರೋದು. ಈಗ ಸರ್ ಇದನ್ನ ಏನಾಗಿದೆ, ಈ ಕೆಲವನ್ನ ಡುಪ್ಲಿಕೇಟನ್ನು ನಾವು ಕಂಡು ಹಿಡಿಬೋದು, ಅದನ್ನು ಅವ್ರು ಮಾಡ್ತಾ ಇಲ್ಲ, ಅದನ್ನು ನೀವು ಮಾಡಿ, ಈ ರೀತಿ ಹಲವಾರು ಪಾಯಿಂಟ್ಸ್ಗಳನ್ನು ತಗೊಂಡು ನಾವು ಡಿಸ್ಕಷನ್ ಮಾಡ್ತಾ ಇರೋವಂಥದ್ದು ಸರ್. ಇದನ್ನು ಸರ್ ಈಗ ಇರ್ಬೋದು, ಐ ಆಮ್ ನಾಟ್ ಹೇಳಿಂಗ್ ಅಲ್ಲ ಸರ್, ಇರ್ಬೋದು, ಅದು ಇರ್ಬೋದು. ಈಗ ಫಸ್ಟ್ ನಮ್ಗೆ ಈ ರೀತಿ ಎಲ್ಲ ಮಾಡ್ತಾರೆ ಅಂತ ಗೊತ್ತೇ ಇರಲಿಲ್ಲಲ್ಲ ಸರ್, ಮಾಡಿದ್ಮೇಲೆ ನನಗೆ ಗೊತ್ತಾಗಿರೋದು. ಮುಂಚೆ ಏನು ಮಾಡ್ತಾ ಇದ್ರು, ಶಾಸಕರನ್ನ ಬಿಡ್ತಾ ಇದ್ರು. ಮುಂಚೆ ಒಂದು ಕಾಲದಲ್ಲಿ ಬೂತ್ ಕ್ಯಾಪ್ಚರ್ ಅಂತ ಇದ್ರು, ಆಮೇಲೆ ಶಾಸಕರನ್ನ ತೆಗಿಯೋಕ್ಕೆ ಶುರು ಮಾಡಿದ್ರು, ಈಗ ಮತಗಳಕ್ಕೆ ಶುರು ಮಾಡಿದ್ರು. ಸೊ ಇದು ಆಗಬಾರ್ದು ಅಂತ ಹೇಳಿ ಮಾಡ್ತಾ ಇರೋಂಥ ಸರ್. ಈಗ ಹಾಗಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಸುಮಾರು ನಾವು ಹೇಳಿ ಅಧ್ಯಕ್ಷ, ಎಷ್ಟನ್ನ ನೀವು ಮಾಡ್ತಾ ಇದ್ದೀರಾ? 1.5 ಲಕ್ಷ ನಾವು ಕೊಟ್ಟಿದ್ದೀವಿ ಸರ್, ಸದ್ಯ ಕೊಡ್ತಾ ಇದ್ದಾರೆ. ಇದೇ ರೀತಿ ಎಲ್ಲ ಜಿಲ್ಲೆಗಳಿಂದ ನಾವು ಕಲೆಕ್ಟ್ ಮಾಡಿ ಕರ್ನಾಟಕದಿಂದ 1,11,11,111 ಸಹಿಗಳ ಸಂಗ್ರಹಣೆ ಅಂತ ಗುರಿ ಇತ್ತು. ಸುಮಾರು 1.5 ಕೋಟಿಯಷ್ಟು ನಿರೀಕ್ಷೆ ಮಾಡ್ತಾ ಇದ್ದೀವಿ ಸರ್. ಇದನ್ನೆಲ್ಲದನ್ನ ನಾವು ರಾಷ್ಟ್ರಪತಿಯವರಿಗೆ 5 ಕೋಟಿ ಸಿಗ್ನೇಚರ್ ಮುಖಾಂತರ ಈ ರೀತಿಯ ಒಂದು ಬದಲಾವಣೆಯನ್ನು, ಈ ರೀತಿ ಆಗಿದೆ, ಮತಗಳತನ ಆಗಿದೆ ಅನ್ನೋದನ್ನ ಅವರಿಗೆ ಮುಂದಟ್ಟ ತರಲಿಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ.